ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೈಕ್ ವರ್ಡ್ ಕಡೆಯಿಂದ ಫಾಜಿಲ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮ ಹತ್ರ ಇವತ್ತು NS200 BS6 ಬೈಕ್ ಬಂದಿದೆ. ಈ ಬೈಕಲ್ಲಿ ಏನಕ್ಕೆ ಬಂದಿದೆ ಅಂದರೆ ನಮ್ಮ ಹತ್ರ ಸರ್ವಿಸಿಗೆ ಬಂದಿದೆ. ಸರ್ವಿಸಲ್ಲಿ ನಾರ್ಮಲ್ ಆಯಿಲ್ ಸರ್ವಿಸಲ್ಲಿ ಏನು ಮಾಡ್ತಾರೆ, ಕಸ್ಟಮರ್ಗಳು ಬೇರೆ ಬರ್ತಾರೆ, ಆಯಿಲ್ ಚೇಂಜ್ ಮಾಡಿಸ್ಕೊತಾರೆ, ಮತ್ತು ಚೈನ್ ಟೈಟ್ ಮಾಡಿಸ್ಕೊತಾರೆ, ಹೋಯ್ತಾರೆ ಅಷ್ಟೇ. ಸರ್ವಿಸ್ ಅಂದರೆ ಸುಮಾರು ಜನಕ್ಕೆ ಏನೇನು ಯಾವ ಥರ ಏನೇನು ಐಟಮ್ನ ಚೇಂಜ್ ಮಾಡಬೇಕು, ಯಾವ ರೀತಿಲಿ ಮಾಡಬೇಕು, ಏನೇನು ಕೂಡ ಏನು ಗೊತ್ತಾ, ಮೊದಲನೇ ವಿಷಯ ಬಂದ್ಬಿಟ್ಟು ಕಸ್ಟಮರ್ ಬಂದ ತಕ್ಷಣ ಮೆಕ್ಯಾನಿಕ್ಗೆ ಟೈಮ್ ಕೊಡಬೇಕು. ಮತ್ತು ಒಂದು ಟೈಮ್ನ ತಗೊಂಡು ಬರಬೇಕು. ಒಂದು ಗಾಡಿ ಸರ್ವಿಸ್ ಮಾಡಿಸ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಟೈಮ್ ಇರುತ್ತೆ. ಆ ಟೈಮ್ನ ತಗೊಂಡು ಕಸ್ಟಮರು ಮೆಕ್ಯಾನಿಕ್ ಹತ್ರ ಶೆಡ್ಯೂಲ್ನ ಕೇಳಿಕೊಂಡು ಬಂದು ಸರ್ವಿಸ್ ಮಾಡಿಸ್ಬೇಕು. ನೋಡಿ, ಇವತ್ತು ನಾನು NS200 BS6 ಅಲ್ಲಿ ಸರ್ವಿಸ್ ಏನೇನು ಕೂಡ ಚೇಂಜ್ ಮಾಡಬೇಕು, ಏನೇನು ಕೂಡ ಮಾಡ್ತಾ ಇದ್ದೀವಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಬೈಕಲ್ಲಿ ನಮ್ಮ ಹತ್ರ ಬಂದಾಗ ಹ್ಯಾಂಡಲ್ ಫುಲ್ಲು ಸ್ಟಕ್ ಆಗ್ತಾ ಇತ್ತು. ಅದಕ್ಕೆ ಬಿಚ್ಚಿ ನೋಡಿದಾಗ ನೋಡಿ, ಇಲ್ಲಿ ರಸ್ಟ್ ಇಟ್ಕೊಬಿಟ್ಟಿದೆ. ಈ ಮೊದಲು ಕಾನ್ಸೆಪ್ಟಲ್ಲಿ ಏನು ಬರ್ತಾ ಇದ್ದು, ಪ್ರತಿ ಗಾಡಿಲೂ ಅಷ್ಟೇ ಓಲ್ಡ್ ಮಾಡಲಲ್ಲಿ ಬರೀ ಬಾಲ್ಸ್ ಮಾತ್ರ ಕೂರಿಸ್ಬಿಟ್ಟು ಡೈರೆಕ್ಟ್ ಫಿಟ್ಟಿಂಗ್ ಮಾಡ್ತಾ ಇದ್ವು. ಇದರಲ್ಲಿ ಲೇಟೆಸ್ಟ್ ಮಾಡಲು ಬಂದಿದ್ದೇನೆಂದರೆ ನೋಡಿ, ಈ ಥರ ಫೈಬರ್ ಪೀಸಲ್ಲಿ ಬಾಲ್ಸ್ಗಳು ಕೂರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ನೀರುಗಳು ಕುತ್ಕೊಂಡಾಗ ನೀರು, ಮಳೆ ನೀರು ಇಲ್ಲ ಸರ್ವಿಸ್ ಮಾಡೋ ನೀರು ಏನಾಗುತ್ತೆ, ಹೋದಾಗ ನೀರು ಕೆಳಗಡೆ ಬರಲ್ಲ, ಗ್ರೀಸ್ ಇದ್ರೂ ಅಲ್ಲೇ ಸ್ಟಕ್ ಆಗ್ಬಿಟ್ಟು ಬೇಗ ಕಾನ್ಸೆಪ್ಟ್ ಹೋಗೋ ಪ್ರಾಬ್ಲಮ್ಗಳು ಬರ್ತಾ ಇದೆ. ನಾನು ಸುಮಾರು NS200 ಅಲ್ಲ, RC200 ಮತ್ತು RS200 ಮತ್ತು KTM ಅಲ್ಲಿ RC200 ಮತ್ತು ಡ್ಯೂಕ್ 200 ಸುಮಾರು ಗಾಡಿಗಳಲ್ಲೂ ಬರೀ ಕಾನ್ಸೆಪ್ಟ್ ಪ್ರಾಬ್ಲಮೇ ಬಂದಿದೆ. ಮತ್ತು ಹಿಮಾಲಯನಲ್ಲಿ ಜಾಸ್ತಿ ಬಂದಿಲ್ಲ, ಮತ್ತು ರಾಯಲ್ ಎನ್ಫೀಲ್ಡಲ್ಲೂ ಬಂದಿದೆ ಸ್ವಲ್ಪ ಗಾಡಿಗಳಲ್ಲಿ. ನೋಡಿ, ಈ ಗಾಡೀಲಿ ಅದೊಂದು ಇಶ್ಯೂ ಐತೆ. ಮತ್ತು ನೋಡಿ, ಏನು ಇಶ್ಯೂ ಅಂದರೆ ಇದೇ ರಿಂಗು. ಈ ಕಾನ್ಸೆಪ್ಟಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು. ನೋಡಿ, ಇಲ್ಲಿ ಬಾಲ್ಸ್ಗಳು ಈ ರಿಂಗಲ್ಲಿ, ಪ್ಲಾಸ್ಟಿಕ್ ರಿಂಗಲ್ಲಿ ಕುತ್ಕೊಂಡಿರುತ್ತೆ. ಇದೇನಾಗುತ್ತೆ, ನೀರು ಹೋದಾಗ ಸ್ಟಕ್ ಆಗೋಯ್ತದೆ, ನೀರು ನಿಂತ್ಕೊಂಡಿರ್ತದಲ್ಲ, ಅಲ್ಲಿ ರಸ್ಟ್ ಇಟ್ಕೊಂಡು ಬೇಗ ತಿರ್ಗಲ್ಲ. ಮತ್ತು ಇನ್ನೊಂದು ಏನಂದರೆ, ಇದರಲ್ಲಿ ಕಾನ್ಸೆಪ್ಟ್ ಫಿಟ್ ಮಾಡುವಾಗ ಈ ಥರ ಈ ಟೈಪ್ ಇದ್ದರೆ ಬರೀ ಬಾಲ್ಸ್ ಮಾತ್ರ ಆಗ್ಬಿಟ್ಟು ಕಾನ್ಸೆಪ್ಟ್ನ ಫಿಟ್ ಮಾಡಿಬಿಡಿ. ಯಾಕಂದರೆ ಈ ರಿಂಗ್ ಟೈಪ್ ಎಲ್ಲ ಕಂಪ್ನಿಯಿಂದ ರೆಕಮೆಂಡೇಶನ್ ಮಾಡವ್ರೆ. ಇದರಿಂದ ಸುಮಾರು ರಸ್ಟಿಂಗ್ ಪ್ರಾಬ್ಲಮ್ಗಳು ಬಂದಿದೆ, ನಾನು ಫೇಸ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ನೋಡಿ, ಪೆಟ್ರೋಲ್ ಫಿಲ್ಟ್ರ್ ಬರುತ್ತೆ BS6 ಅಲ್ಲಿ. ಈ ಪೆಟ್ರೋಲ್ ಫಿಲ್ಟ್ರ್ ಏನಾಗುತ್ತೆ ಅಂದರೆ, ಪೆಟ್ರೋಲು ನಾವು ಆಲ್ಮೋಸ್ಟ್ ಬಂಕಲ್ಲೇ ಯೂಸ್ ಮಾಡೋದು. ಬಂಕಲ್ಲಿ ಯೂಸ್ ಮಾಡಿದ್ರು ಹೆಂಗೆ ಹೋದ್ರೂ ಡಸ್ಟ್ ಇದ್ದೇ ಇರುತ್ತೆ. ಆ ಡಸ್ಟ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಆ ಪೆಟ್ರೋಲ್ ಫಿಲ್ಟರ್ ಅಂತ ಬರುತ್ತೆ. ಈ ಪೆಟ್ರೋಲ್ ಫಿಲ್ಟರ್ನ ಚೇಂಜ್ ಮಾಡಲೇಬೇಕು. ಒಂದು 3 ಇಂದ 4 ಸರ್ವಿಸ್ಗೆ ಪೆಟ್ರೋಲ್ ಫಿಲ್ಟರ್ ಕಂಪಲ್ಸರಿ ಚೇಂಜ್ ಮಾಡಲೇಬೇಕು. NS200 ಮತ್ತು ಡ್ಯೂಕ್ 200 KTM ಮತ್ತು ಬಜಾಜ್ ಗಾಡಿ ಮಡಗಿರೋರಿಗೆ ನೇಕೆಡ್ ಬೈಕ್ಗಳಲ್ಲಿ ಪೆಟ್ರೋಲ್ ಫಿಲ್ಟರ್ನ ಬರುತ್ತೆ. ಪೆಟ್ರೋಲ್ ಫಿಲ್ಟರ್ ಕಂಪಲ್ಸರಿ ಚೇಂಜ್ ಮಾಡಲೇಬೇಕು. ಇದಕ್ಕೆ ನಾನು ಪೆಟ್ರೋಲ್ ಫಿಲ್ಟರ್ನ KTMದು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ನೀವು ನೋಡಿ, ಈ ಥರ ಬರುತ್ತೆ. ಇದು ಓಲ್ಡು, ಇದು ನೀವು. ಈ ಪೆಟ್ರೋಲ್ ಫಿಲ್ಟರ್ ಸೇಮ್ ಎರಡು ಒಂದೇ. ಬಜಾಜ್ KTM ಎರಡೂ ಸೇಮ್ ಗಾಡಿನೇ. ಅದರಲ್ಲಿ ಸ್ವಲ್ಪ ಐಟಮ್ ಬಜಾಜ್ ಗಾಡಿಗಳಿಗೆ KTMದು ಆಗುತ್ತೆ, ಆಮೇಲೆ KTM ಗಾಡಿಗಳಿಗೆ ಬಜಾಜ್ ಐಟಮ್ ಆಗುತ್ತೆ. ಇವೆಲ್ಲ ಮರ್ಜ್ ಆಗಿದೆ ಕಂಪ್ನಿಗಳು. ಅದಕ್ಕೆ ಅದೊಂದು ಪೆಟ್ರೋಲ್ ಫಿಲ್ಟರ್ KTMದು ಹಾಕ್ತಾ ಇದ್ದೀನಿ. ಮತ್ತು ಫಿಲ್ಟರ್ ನೋಡ್ಬೋದು, ಇದರಲ್ಲಿ ಫಿಲ್ಟರ್ ನೋಡಿ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ನಾನು ಪ್ರತಿ ಸರ್ವಿಸಲ್ಲೂ ಎಲ್ಲರಿಗೂ ಹೇಳ್ತೀನಿ, ಯಾರೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋತಾ ಇಲ್ಲ. ಫಿಲ್ಟ್ರ್ ಹೋಗೋದ್ರಿಂದ ಗಾಡೀಲಿ ಹೆಡ್ಡಲ್ಲಿ ಕಂಪ್ರೆಷರು ಕಮ್ಮಿ ಆಗುತ್ತೆ, ಮತ್ತು ಗಾಡಿಗಳು ಮೋಷನ್ ತಗೊಳ್ಳಲ್ಲ. 10,000 ಕಿಲೋಮೀಟರ್ಗೆ ಒಂದ್ಸತಿ ಕಂಪಲ್ಸರಿ ಏರ್ ಫಿಲ್ಟರ್ನ ಚೇಂಜ್ ಮಾಡಿಸಿ ಅಂತ ಹೇಳ್ತಾ ಇರ್ತೀನಿ. ಆದರೂ ಕಸ್ಟಮರ್ ಯಾರೂ ತಲೆಗೆ ಹಾಕೊಳ್ಳಲ್ಲ, ಚೇಂಜ್ ಮಾಡಿಸಲ್ಲ. ನೋಡಿ, ಫಿಲ್ಟರ್ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ಇದು ನೀವು ನೋಡಿ, ಇಲ್ಲಿ ನೋಡಿ, ನೀವು ಯಾವ ಥರ ಆಯ್ತು ನೋಡಿ, ಇದಕ್ಕೂ ಡಿಫ್ರೆನ್ಸ್ ಕಾಣ್ತಾ ಇರ್ಬೋದು. ಈ ಥರ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ಮತ್ತು ಥ್ರಾಟಲ್ ಬಾಡಿನೂ ಕೂಡ, ಥ್ರಾಟಲ್ ಬಾಡಿ ಏನು ಮಾಡಿ ಅಂದರೆ, ಪ್ರತಿ ನಿಮಗೆ ಟೈಮ್ ಇರಲ್ಲ. ಇವೆಲ್ಲ ಮಾಡಿಸೋಷ್ಟಕ್ಕೆ ಮೆಕ್ಯಾನಿಕ್ ಹತ್ರನೂ ಟೈಮ್ ಅಂತೂ ಇರ್ತದೆ. ಮತ್ತು ಕಸ್ಟಮರ್ಗಳು ಎಲ್ಲರೂ ಹೋಗ್ಬೇಕಾಯ್ತದೆ ಅರ್ಜೆಂಟು. ಒಂದು 15,000 ಕಿಲೋಮೀಟ್ರಿಗೆ ಒಂದ್ಸತಿ ಒಂದು ಥ್ರಾಟಲ್ ಬಾಡಿ ಇಲ್ಲ ಕಾರ್ಬೆಟ್ ಇದ್ದರೆ ಕಾರ್ಬೆಟ್ ಅವರು, ಮತ್ತು ಥ್ರಾಟಲ್ ಬಾಡಿ ಇರೋರು ಥ್ರಾಟಲ್ ಬಾಡಿನ 15,000 ಕಿಲೋಮೀಟ್ರಿಗೆ ಒಂದ್ಸತಿ ಬಿಚ್ಚಿಸ್ಬಿಟ್ಟು ಕ್ಲೀನ್ ಮಾಡಿಸಿ. ಇದ್ರಲ್ಲಿ ನೋಡಿ ಬ್ಲಾಕ್ ಆಗಿಬಿಟ್ಟೈತೆ. ಬ್ಲಾಕ್ ಆಗಿರೋದ್ರಿಂದ ಗಾಡಿ ಮೋಷನ್ ತಗೋತಿಲ್ಲ ಸರಿಯಾಗಿದ್ದು. NS200 ಏನೊಂದು 2ರಿಂದ 3 ವರ್ಷ ಆಗಿದೆ ಅಷ್ಟೇ. 3 ವರ್ಷನೂ ಆಗಿಲ್ಲ, ಒಂದು 2.5 ವರ್ಷ ಆಗಿರ್ಬೋದು. ಗಾಡಿ ಮೋಷನ್ ಇಲ್ಲ, ಸ್ವಲ್ಪ ಪರ್ಫಾರ್ಮೆನ್ಸು ಕಮ್ಮಿ ಆಗಿಬಿಟ್ಟಿದೆ. ಏನು ಗೊತ್ತಾ, ಒಂದು 15ರಿಂದ 20 ಸಾವಿರ ಓಡಿರೋದು, ಅಷ್ಟಕ್ಕೆಲ್ಲ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ಬಿಟ್ಟು ಕ್ಲಚ್ ಪ್ಲೇಟ್ ಎಲ್ಲ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇವೆಲ್ಲ ಸಣ್ಣ ಪುಟ್ಟ ಫಿಲ್ಟರ್ ಬ್ಲಾಕ್ ಆಗಿದ್ರು ಪಿಕಪ್ ಡ್ರಾಪ್ ಆಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ. ಮತ್ತು ಥ್ರಾಟಲ್ ಬಾಡಿ ಇದು ಕೂಡ ಅಷ್ಟೇ. ಇವೆಲ್ಲ ಹೋದ್ರೂ ಮೈಲೇಜು ಮತ್ತು ಪಿಕಪ್ ಡ್ರಾಪ್ ಆಗುತ್ತೆ. ಪೆಟ್ರೋಲ್ ಫಿಲ್ಟ್ರೂ ಅಷ್ಟೇ. ಇವೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಅಷ್ಟೇ. ಇವೆಲ್ಲ ನೋಡ್ಕೋಬೇಕು.
ನಾವುವೆ. ಮತ್ತು ಇನ್ನೊಂದು ಇದರಲ್ಲಿ ಆಲ್ಮೋಸ್ಟ್ ಗಾಡಿಗಳು ಬ್ರೇಕ್ ಇಟ್ಕೊಂಡೇ ಗಾಡಿ ಓಡಿಸ್ತಾರೆ. ಸುಮಾರು ಜನ ನೋಡಿದ್ದೀನಿ ನಾನು. ಈ 60%ನ ಫ್ರಂಟ್ ಬ್ರೇಕ್ನ ಯೂಸ್ ಮಾಡಿ 40%ನ ರಿಯರ್ ಬ್ರೇಕ್ ಯೂಸ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಬ್ರೇಕ್ ಲೈನರ್ ಎರಡರಲ್ಲೂ ಅಷ್ಟಾಗಿ ಹೋಗೋಕ್ಕೆ ಚಾನ್ಸಸ್ ಇರಲ್ಲ. ಇವೆಲ್ಲ ಸರ್ವಿಸ್ ಎಲ್ಲ ಮಾಡ್ತಾ ಇದ್ದೀನಿ. ಸರ್ವಿಸ್ ಎಲ್ಲ ಮಾಡಿ ಲಾಸ್ಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಫುಲ್ ರೆಡಿ ಆದಮೇಲೆ ಒಂದು ಶಾರ್ಟ್ ವಿಡಿಯೋನ ಹಾಕ್ತೀನಿ, ಒಂದು BTSನ ಹಾಕ್ತೀನಿ, ನೋಡ್ಕೊ ಬನ್ನಿ. ಅದೊಂದು ಇದೇ ಥರ ನಮ್ಮ ಬೈಕ್ ಬಾಡಿಗೆ 54 ಪೇಜ್ಗೆ ಇಷ್ಟ ಆಗಿದ್ರೆ, ನಮ್ಮ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಅತಿ ಹೆಚ್ಚು ಟೆಕ್ನಿಕಲ್ ವಿಡಿಯೋನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.